ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸದನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ನಂಜನಗೂಡು ನಗರದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಛಲವಾದಿ ಮಹಾಸಭಾದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಛಲವಾದಿ ಮಹಾಸಭಾ ಅಧ್ಯಕ್ಷ ಉಮೇಶ್ ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಅಮಿತ್ ಶಾ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸತ್ತ ಮೇಲೆ ನಮಗೆ ಸ್ವರ್ಗ ಸಿಗುವುದು ಬೇಡ, ಬದುಕಿರುವಾಗಲೇ ನಮಗೆ ಅಂಬೇಡ್ಕರ್ ಅವರು ಸ್ವರ್ಗವನ್ನೇ ನೀಡಿದ್ದಾರೆ. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದಲೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ರವರನ್ನ ಸಂವಿಧಾನದ ಅಡಿಯಲ್ಲಿಯೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಗುಜರಾತ್ ರಾಜ್ಯದಲ್ಲಿ ಗಡೀಪಾರು ಆಗಿದ್ದ ಗೂಂಡಾ ಅಮಿತ್ ಶಾ ರವರನ್ನ ಈ ಕೂಡಲೇ ದೇಶದಿಂದ ಗಡೀಪಾರು ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಛಲವಾದಿ ಮಹಾಸಭಾ ಪಟ್ಟಣ ಅಧ್ಯಕ್ಷ ರಾಜೇಂದ್ರ, ಉಪಾಧ್ಯಕ್ಷ ಜಗದೀಶ್, ಜಯರಾಮ್, ಮಹೇಶ್, ಧನುಷ್, ದೇವನೂರು ಕಾಂತರಾಜ್, ರವಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಕೇಂದ್ರ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿಯಾಗಿರತಕ್ಕಂತಹ ಅಮಿತ್ ಶಾ ಎಂಬುವನು ಅಂಬೇಡ್ಕರ್ 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 ಅಂತ ಹೇಳೋದ್ರ ಬದಲು ದೇವರ ಹೆಸರು ಹೇಳಿದರೆ 7 ಜನ್ಮಕ್ಕೆ ಸ್ವರ್ಗ ಸಿಕ್ತಿತ್ತು ಅಂತಕ್ಕಂಥ ಒಂದು ಅಪಹಾಸ್ಯವಾದ ಮಾತುಗಳನ್ನ ಆಡಿದ್ದಾರೆ. ಅವರ ವಿರುದ್ಧವಾಗಿ ಈ ದಿನ ಛಲವಾದಿ ಮಹಾಸಭಾ ನಂಜನಗೂಡು ತಾಲೂಕು ಘಟಕದ ವತಿಯಿಂದ ನಂಜನಗೂಡಿನಲ್ಲಿ ಅವನ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆತ ಹೇಳ್ತಾನೆ ದೇವರ ನಾಮಸ್ಮರಣೆ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂತ. ಸತ್ತ ಮೇಲೆ ಸ್ವರ್ಗ ಸಿಗೋದು ನಮಗೆ ಬೇಕಾಗಿಲ್ಲ. ಪ್ರತಿದಿನ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ನಾವು ಇಲ್ಲೇ ಸ್ವರ್ಗವನ್ನು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಅವ್ರಿಗೆ ಎಚ್ಚರಿಕೆಯಾಗಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂತಹ ಗುಜರಾತ್ ರಾಜ್ಯದಲ್ಲಿ ಗಡೀಪಾರಾಗಿದ್ದಂತಹ ಗೂಂಡಾವನು ಆತನನ್ನು ಈ ದಿನ ಭಾರತದ ಸಂವಿಧಾನದ ಅಡಿಯಲ್ಲಿ ಕೇಂದ್ರದ ಗೃಹ ಮಂತ್ರಿಯಾಗಿ ಆಯ್ಕೆ ಆಗಲಿಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಟ್ಟಂತಹ ಸಂವಿಧಾನನೇ ಕಾರಣ ಆಗಿದೆ. ಅದೇ ಸಂವಿಧಾನದ ಅಡಿಯಲ್ಲಿ ಆತ ಅವ್ರನ್ನ ಜರುಗಿರೋ ಕಾರಣಕ್ಕಾಗಿ ಅವನ್ನ ಕೇಂದ್ರ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಉಮೇಶ್ ರಾಜ್ ಅಂತ ಹೇಳ್ಬಿಟ್ಟು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರು ನಂಜನಗೂಡು. ಗುಜರಾತಿನ ಗೂಂಡಾ ಕೇಂದ್ರ ಗೃಹ ಸಚಿವ ಅಂತ ಕರೆಯೋಕ್ಕೆ ಅವನು ನಾಲಾಯಕ. ಅವನು ಆ್ಯಕ್ಚುಲಿ ಅವನೇನಪ್ಪ ಅಂತಂದರೆ ಗುಜರಾತಲ್ಲಿ ಅವನು ಗೃಹ ಮಂತ್ರಿ ಆಗಿದ್ದ ಟೈಮಲ್ಲಿ ನಕಲಿ ಎನ್ಕೌಂಟರ್ ಮಾಡಿಸೋ ಮುಖಾಂತರ ಕೊಲೆಗಾರನ ಪಟ್ಟಣ ಅವ್ನು ತಗೊಂಡು ಗುಜರಾತಿಂದಲೇ ಗಡೀಪಾರು ಮಾಡಿದ್ದಂಥ ಅಮಿತ್ ಶಾ ಇವತ್ತು ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಪಹಾಸ್ಯ ಮಾಡೋ ರೀತಿಯಲ್ಲಿ ಮಾತಾಡೋದನ್ನ ಖಂಡಿಸಿ ಇವತ್ತು ನಾವು ಅವ್ರ ವಿರುದ್ಧವಾಗಿ ಅವ್ರನ್ನ ಸಂಪುಟದಿಂದ ಕೇಂದ್ರ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸ್ತಾ ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ರೈಲ್ವೆ ಸ್ಟೇಷನ್ ಚಹಾ ಮಾಡ್ತಿದ್ದವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಂದರೆ ಕಾರಣ ನಮ್ಮ ಬಾಬಾ ಸಾಹೇಬರು ಬರೆದಿರೋಂಥ ಸಂವಿಧಾನ. ಅಂಥ ಸಂವಿಧಾನದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದು ಇವತ್ತು ಗೃಹ ಸಚಿವ ಇರೋಂತಹ ಅಮಿತ್ ಶಾ ಏನು ಮಾತಾಡಿದ್ದಾನೆ ಅದನ್ನು ಸಮರ್ಥಿಸ್ಕೊತಾ ಇರೋದು ತುಂಬ ಖಂಡನೀಯ. ಅವ್ರು ಆದಷ್ಟು ಬೇಗ ಅವನ್ನ ಸಂಪುಟದಿಂದ ಕೈ ಬಿಟ್ಟು ನಾನು ಈ ಸಂವಿಧಾನದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅರ್ತ್ಕೊಂಡು ಎಲ್ಲರಿಗೂ ಒಂದು ನ್ಯಾಯ ಕೊಡೋದು ರೀತಿಯಲ್ಲಿ ಮಾತಾಡಬೇಕು ಅಂತ ಆಗ್ರಹಿಸ್ತಾ ನಾನು ಒಂದೆರಡು ಮಾತುಗಳನ್ನು ರಾಜೇಂದ್ರ ಗೌರವಾಧ್ಯಕ್ಷರು ಛಲವಾದಿ ಮಹಾಸಭಾ.